दक्षिणायणे वर्षऋतुं भाद्रपदमासे शुक्लपक्षे चतुर्दश्यां वासरः वासरस्तुं समीधाय विष्णुपादार्पितं पुष्पं यत्पुष्पं शिरसावहं कोटि जन्मफलं पापं मुच्यते नात्र संशयम् आर्ता विषण्ण द्वितीयं धर्मसाधनं तृतीयं मोक्षमाप्नोति त्रिविधं तीर्थफलं भवेत् सर्वतीर्थजलं पुण्यं पावनं मुक्तिका ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಶತನಾಮ ಪೂಜಾಂಚ ಕರಿಷ್ಯೆ. ಅಸ್ತು ಜಮಾನಸ್ ವರ್ಷಗಳಿಂದ ಆರಾಧಿಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ಸತಿ ಬಂದಾಗ ಇಲ್ಲಿ ಪ್ರತಿ ವರ್ಷ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಸೌಕರ್ಯಗಳು ಬಹಳ ಕಡಿಮೆ ಆಗ್ತಾ ಇದೆ. ಕಳೆದ 10 ವರ್ಷಗಳಲ್ಲಿ ನಮ್ಮ ಅನುಭವಕ್ಕೆ ಬಂದಿರುವಂಥದ್ದು, ಪ್ರತಿ ವರ್ಷ ಶ್ರಾವಣ ಇರ್ಬೋದು, ವಿಶೇಷವಾಗಿರುವಂಥ ದಿನಗಳಲ್ಲಿ ಇಲ್ಲಿ ಭಕ್ತರು ಅವರು ಸೇವೆ ಮಾಡ್ಕೊಳ್ಳೋದಕ್ಕೆ ಯೋಗ್ಯವಾಗಿ ಅನುಕೂಲವಾಗಿರುವಂಥ ವ್ಯವಸ್ಥೆಗಳು ಬಹಳ ಕಡಿಮೆ ಇದೆ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಆದ್ಮೇಲೆ ಮೊನ್ನೆ ಬಂದಾಗ CM ಆಫೀಸಿಂದ ನಮ್ಮ ಕ್ಷೇತ್ರದವ್ರೆ, ಅಂದ್ರೆ ನಮ್ಮ ಜಿಲ್ಲೆಯವರೇ, CM ಮಾತ್ರ ಬಹಳ ಹತ್ತಿರದಲ್ಲಿ ಒಂದು ಕ್ಯಾಬಿನೆಟ್ ರ್ಯಾಂಕಿಂಗ್ ಅಲ್ಲಿ ವಿಡಿಯೋ ಕೋಆರ್ಡಿನೇಟರ್ ಆಗಿ ಸೇವೆ ಮಾಡ್ತಾ ಇದ್ದಾರೆ. ಅವ್ರು ಬಂದಾಗ ಯಾಕೆ ನೀವು ಈ ಪವಿತ್ರತೆಯನ್ನ ಕಾಪಾಡುವಂಥದ್ರಲ್ಲಿ ಮುತುವರ್ಜಿ ವಹಿಸ್ಬೇಕು, ಆಸಕ್ತಿ ವಹಿಸ್ಬೇಕು. ಬಹಳ ಜನ ದೇವ್ರ ಸೇವೆ ಮಾಡ್ಕೊಂಡಿರುವಂತ ಇಡೀ ಕ್ಷೇತ್ರದಲ್ಲಿ ಒಂದು 10 ಜನ ಹುಡುಕಿ ಆ ಕಮಿಟಿಗೆ ಹಾಕ್ಬೇಕು, ಆ ದೇವಸ್ಥಾನದ ಪವಿತ್ರತೆನ ಅವರು ಹೆಚ್ಚಿಸ್ಬೇಕು, ಆ ಥರ ಕೆಲಸ ಮಾಡಬೇಕು ನಿಮ್ಮ ಕಾಲಾವಧಿಯಲ್ಲಿ ಅಂತ ಹೇಳ್ಬಿಟ್ಟು ಬಹಳ ಜನ ಬರ್ತಾರೆ. ಬರೀ ನಾವು ಕರ್ನಾಟಕದವರೇ ಬರ್ತಾರೆ ಅಂತ ಹೇಳಕ್ಕಾಗಲ್ಲ, ಪಕ್ಕದ ಆಂಧ್ರದಿಂದ ಬರ್ತಾರೆ. ಬಂಗಾರದ ಗಿರಿಯಲ್ಲಿದೆ ಅಂತ ಹೇಳ್ತಾ ಇದ್ರು ಅರ್ಚಕರು ಪೂಜೆ ಮಾಡುವಾಗ. ನಮ್ಮ ಈ ದೇವರು ಬಂಗಾರದ ಗಿರಿಯಲ್ಲಿ, ಅಂದ್ರೆ ಬಂಗಾರದ ಭೂಮಿಯಲ್ಲಿ, ಕೊಂಡದ ಮೇಲೆ ಇರೋದ್ರಿಂದ, ಬೆಟ್ಟದ ಮೇಲೆ ಇರೋದ್ರಿಂದ ಬಂಗಾರ ತಿರುಪತಿ ಅಂತ ಇದು ಪ್ರಸಿದ್ಧವಾಗಿದೆ. ಬಹಳ ಪ್ರಸಿದ್ಧತೆ ಹೇಗೆ ಅಂದ್ರೆ, ದೇವರು ಬಹಳ ಚಿಕ್ಕ ಮಗು ಅಷ್ಟರಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡು ರೂಮ್ ಕ್ಲೀನ್ ಮಾಡ್ಬೇಕು, ಅಥವಾ ಟಾಯ್ಲೆಟ್ಸ್ ಕ್ಲೀನ್ ಆಗಿ ಇಡುವಂಥದ್ದು, ಅವ್ರು ಯೂಸ್ ಮಾಡುವಂತಹ ಇದನ್ನೆಲ್ಲ ಕ್ಲೀನ್ ಆಗಿ ಇರ್ಬೇಕು ಅಂತಂದ್ರೆ ಅದಕ್ಕೆ ಒಂದು ದರ ನಿಗದಿ ಮಾಡ್ಬೇಕಾಗತ್ತೆ. ಅದ್ರಲ್ಲಿ ಏನು ನೀವು ತಾರತಮ್ಯ ಮಾಡುವಾಗ ಯಾರು ಬರ್ತಾರೋ ನೀಟಾಗಿದ್ರೆ ಪೇ ಮಾಡೇ ಮಾಡ್ತಾರೆ. ದೇವಸ್ಥಾನ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, ಸ್ನಾನ ಮಾಡಿಸ್ಬೇಕಾಗತ್ತೆ, ಕೂದಲು ಕೊಟ್ಟಿರ್ತಾರೆ, ಸ್ನಾನ ಮಾಡಿಸ್ಬೇಕು. ಸ್ವಲ್ಪ ಒಂದು ಪ್ರೈವಸಿ ಬೇಕು ಹೆಣ್ಮಕ್ಳಿಗೆ, ಅಂದ್ರೆ ಇದರ ಅವಶ್ಯಕತೆ ಜಾಸ್ತಿ ಇದೆ ಅಂತ ಅರ್ಥ ಮಾಡಿಕೊಂಡು ಅದನ್ನ ಯೋಗದವರು ಅವೈಲಬಲ್ ಇರಬೇಕು. ಇದ್ದು ಅದಕ್ಕೊಂದು ಚಾರ್ಜಸ್ ಎಷ್ಟು ಮಾಡಬೇಕು, ಇಲ್ಲಿರೋರು ಯಾರು ಕೇಳಲ್ಲ, ದೂರ ಬರೋರೆ, ಅದಕ್ಕೆ ಇದೇ ಮೇಂಟೆನೆನ್ಸ್ ಆಗಬೇಕು. ಮತ್ತೆ ಆ ಗ್ರಿಲ್ ಸೇಫ್ಟಿ ಕೊಡಿ, ಮುಂದೆ ಬೇಡ, ಹಿಂದೆ ಗ್ರಿಲ್ ಸೇಫ್ಟಿ ಕೊಟ್ಬಿಟ್ರೆ ಯಾರು ಅಲ್ಲಿ ಉಳ್ಕೋತಾರೆ ರಾತ್ರಿ ಹೊತ್ತು, ಅವ್ರಿಗೂ ಏನೂ ಭಯ ಇರಲ್ಲ. ಸೊ ಏನೇನಿದೆ ಈ ದೇವಸ್ಥಾನದ್ದು ಆಸ್ತಿ ಏನಿದೆ ಅದನ್ನ ರಕ್ಷಣೆ ಮಾಡುವಂಥದ್ದು ಭಕ್ತಾದಿಗಳು ನಮ್ಗಿಬ್ಬರದು ಧರ್ಮ ಆಗಿರುತ್ತೆ. ಅದನ್ನ ನಾನು ಜವಾಬ್ದಾರಿಯಿಂದ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತು ನನಗೆ ಬಹಳ ಅಪಾರವಾಗಿರುವಂಥ, ಇವತ್ತು ಒಳ್ಳೆ ದಿನ, ಇವತ್ತು ಶ್ರಾವಣ, ಇವತ್ತು ನಾನು ಹುಟ್ಟಿದ ಹಬ್ಬ, ಇವತ್ತು ನಮ್ಮ ಮನೆ ಹಬ್ಬ ಅಂತ ಅನ್ಕೊಂಡು ಎಷ್ಟು ಜನ ಅಲ್ಲಿವರೆಗೂ ಮೆಟ್ಲಕ್ಕಾಗದೆ ಹೋಗುವಂತ. ಅದಕ್ಕೆ ರೋಪ್ ವೇ ಮಾಡೋಣ ಅಂತ ಫಸ್ಟ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ್ವಿ. ರೋಪ್ ವೇ ತರ ಮಾಡೋಣ ಅಂತ. ಅದಾದ್ಮೇಲೆ ವೆಹಿಕಲ್ಸೇ ಬೆಟ್ಟದ ಹತ್ರ ಹೋಗುವಂತ ಒಂದು PWD ಇಲಾಖೆ ಮುಖಾಂತರ ಎಸ್ಟಿಮೇಟ್ಸ್ ಮಾಡ್ತಿದೀವಿ.
ಸರ್ಕಾರ ನನಗೆ ಡೆವಲಪ್ಮೆಂಟ್ಗೆ ಕೊಟ್ಟಿರೋ ಅನುದಾನದಲ್ಲಿ ಈಗ ಸದ್ಯಕ್ಕೆ 2 ಕೋಟಿ ಇಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಇಷ್ಟೇ ದುಡ್ಡು ಅಷ್ಟೇ ದುಡ್ಡು ಅಂತ ನಾನು ಲೆಕ್ಕಾಚಾರ ಮಾಡಲ್ಲ. ಇವತ್ತು ದೇವರ ದರ್ಶನ ಮಾಡ್ಲಿಕ್ಕೆ ಈ ಬೆಟ್ಟದಿಂದ ಮತ್ತೆ ಆ ಬೆಟ್ಟಕ್ಕೂ ಅನುಕೂಲ ಆಗುವಂಗೆ, ಮತ್ತೆ 2 ಬೆಟ್ಟದಿಂದ ಮತ್ತೆ ವಾಪಸ್ಸು ರೋಡ್ಗೆ ಕನೆಕ್ಟಿವಿಟಿ ಆಗುವಂಗೆ ಸದ್ಯಕ್ಕೆ 2 ಕೋಟಿ ಅನುದಾನದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಹೋಗಿ ಅವ್ರನ್ನ ಬಿಟ್ಟು ಮತ್ತೆ ಕರ್ಕೊಂಡು ಬರುವಂತ ವ್ಯವಸ್ಥೆ ಮಾಡ್ಬೇಕು. ಯಾರು ಮೆಟ್ಲು ಹತ್ತಕ್ ಆಗದೆ ಇರೋರಿಗೆ ಅದಾದ್ಮೇಲೆ ಲಿಫ್ಟ್ಗೆ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಅದು ದೇವಸ್ಥಾನದ ಕಮಿಟಿಯಲ್ಲಿ, ದೇವಸ್ಥಾನದ ಒಂದು ಅಭಿವೃದ್ಧಿ ಕಮಿಟಿ ಇದೆ, ಅದರಲ್ಲಿ ಅನುದಾನ ಸಂಗ್ರಹಣೆ ಆಗಿರುತ್ತೆ. ಎಲ್ಲ ವರ್ಷಗಳಿಗಿಂತ ಈ ವರ್ಷ ಶ್ರಾವಣದಲ್ಲಿ ವಿಶೇಷವಾಗಿ 20-30 ಲಕ್ಷ ಮಾತ್ರ ಕಾಣಿಕೆ ಕಲೆಕ್ಟ್ ಆಗ್ತಾ ಇದೆ. ಈ ವರ್ಷ 10 ಲಕ್ಷ ಜಾಸ್ತಿ ಆಗಿದೆ. ಅಂದ್ರೆ 40 ಲಕ್ಷ 30 ಲಕ್ಷ ಕಾಣಿಕೆ ಬಂದಿದೆ ಶ್ರಾವಣದಲ್ಲಿ ಮಾತ್ರನೇ. ಶ್ರಾವಣದಲ್ಲಿ ಬರೀ ಶ್ರಾವಣದಲ್ಲಿ 30 ಲಕ್ಷ ಕಾಣಿಕೆ. 3 ವರ್ಷಕ್ಕೆ 1,85,00,000 ಸಂಗ್ರಹಣೆ ಆಗಿದೆ. ಕೂದಲ್ನ ಹರಾಜ್ ಆಗ್ತಾರಲ್ಲ, ಇಲ್ಲೆಲ್ಲ ಕೂದಲು ಕೊಡ್ತಾರಲ್ಲ ದೇವರಿಗೆ, ಈ ತರ ಎಲ್ಲ ಅದನ್ನ ಹಂತ ಹಂತವಾಗಿ ಅಭಿವೃದ್ಧಿ ಮಾಡ್ಬೇಕು. ಆ ದೂರದೃಷ್ಟಿಯಿಂದ ಕೆಲಸ ಮಾಡೋಣ. ಬರೀ ಮಾಡಿದೀವಿ ಅನ್ನೋದು ಸಾಧನೆ ಅಲ್ಲ, ಏನೂ ಅಲ್ಲ. ದೇವರ ಸೇವೆಯಲ್ಲಿ ಇದು ತುಂಬಾ ಧೂಳಿಗಿಂತ ಕಡಿಮೆ ಸೇವೆನೇ ಮಾಡಿದೀವಿ, ಇದೇನು ವಿಶೇಷ ಅಲ್ಲ. ಆದ್ರೆ ನಾವು ಮಾಡೋ ಅಂಥದ್ದು ಜನರದನ್ನ ಒಪ್ಕೋಬೇಕು. ದೇವ್ರ ಸೇವೆ ಮಾಡ್ಬೇಕು ಅಂತ ದೂರದಿಂದ ಬರ್ತಾರಲ್ಲ, ಎಲ್ಲೆಲ್ಲಿಂದ ದೂರದಿಂದ ಬರೋರು ತೃಪ್ತಿಯಿಂದ ಒಂದು ಅರ್ಧ ಗಂಟೆ ವಿಶ್ರಾಂತಿ ಮಾಡಿ ದೇವರ ದರ್ಶನ ಮಾಡಿ ಗಿಡಗಳ ಹತ್ರ ಕುತ್ಕೊಂಡು ಪ್ರಸಾದ ಸೇವೆ ಮಾಡ್ಕೊಂಡು ಹೋಗ್ತಾರಲ್ಲ, ಅವತ್ತು ತೃಪ್ತಿ ಇರುತ್ತೆ. ಸಾಧನೆ ಮಾಡೋದಕ್ಕೆ ಬಹಳ ಇರುತ್ತೆ. ಆದ್ರೆ ಅದನ್ನ ದೊಡ್ಡವರಿಂದ, ಅನುಭವ ಇರೋದ್ರಿಂದ ಎಲ್ಲರಿಂದನೂ ನಾವು ವಿಚಾರ ಮಾಡಿ ಈ ಸೇವೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ಇದನ್ನ ಲೋಕಾರ್ಪಣೆ ಮಾಡಿರೋದು ನನ್ನ ಮನಸ್ಸಿಗೆ ಸಮಾಧಾನ ಇದೆ. ಶ್ರಾವಣದಲ್ಲಿ ಬಂದಿರುವಂತ ಯಾರೋ ಒಂದು ಅಧಿಕಾರಿ, ಅವ್ರ ಹೆಸರು ಹೇಳಿದ್ರೆ ತಪ್ಪಾಗತ್ತೆ, ಅವರು ನನಗೆ ಕಿವಿ ಮಾತು ಹೇಳಿದ್ರು, ಯಾವ ಕಟ್ಟಡ ಅದು ಅಂತ ಅಂದ್ಬಿಟ್ಟು. ಆಮೇಲೆ ದೇವಸ್ಥಾನ ಸುತ್ತು ಸಣ್ಣ ಪುಟ್ಟ ಕಟ್ಟಡಗಳಿದಾವೆ, ಯಾವುದಕ್ಕೆ ಯೋಗ್ಯವಾಗಿಲ್ಲ, ಬಳಸ್ಲಿಕ್ಕೆ ಯೋಗ್ಯವಾಗಿಲ್ಲ. ಅದನ್ನ ಇಲಾಖೆಗೆ, PWD ಇಲಾಖೆಗೆ ಕ್ವಾಲಿಟಿ ಚೆಕ್ ಮಾಡಿ ಅದನ್ನ ಡೆಮಾಲಿಷ್ ಮಾಡಿ ಆ ಸುತ್ತು ದೇವಸ್ಥಾನ ಸುತ್ತು ಒಳ್ಳೆಯ ಪರಿಸರ, ಗಿಡಗಳಿರುವಂತ ಪರಿಸರನ ಇಟ್ಟು ಇನ್ನೂ ಅದನ್ನ ದೇವಸ್ಥಾನದ ಏನು